ಅಂಧಕಾರದ ಛಾಯೆಯಲ್ಲಿ ದೈತ್ಯನು ಮಾಯಾಜಾಲ ಬೀಸಿದ್ದ. ನಿರ್ದೋಷ ಆತ್ಮಗಳಿಗೆ ಅವನು ಬಲಿಯ ದಾರಿ ತೋರಿಸಿದ್ದ. ಆದರೆ ಆಯುಷಿ ಮಾತ್ರ ಮನಸ್ಸಿನಲ್ಲಿ ದೃಢವಾದ ವಿಶ್ವಾಸ ಹೊಂದಿದ್ದಳು. ಪ್ರತಿ ಭಯವನ್ನು ದಾಟಿ ಅವಳು ದೇವರ ಭಕ್ತಿಯನ್ನು ಉಳಿಸಿಕೊಂಡಿದ್ದಳು. ಸಂಗೀತ ತನ್ನ ಜೀವ ಕೊಟ್ಟು ನಿಜವಾದ ಸ್ನೇಹ ನಿರೂಪಿಸಿದಳು. ಅಧರ್ಮದ ಅಗ್ನಿಯಲ್ಲಿ ದೈತ್ಯನ ಮಾಯೆ ಸುಟ್ಟು ಬೂದಿಯಾಯಿತು. ಭಕ್ತಿಯ ಜ್ಯೋತಿ ಮತ್ತೆ ದೇವಸ್ಥಾನದ ಬಾಗಿಲನ್ನು ಬೆಳಗಿಸಿತು. ಮತ್ತೆ ಮೈನಾ ಹಕ್ಕಿಯ ರೂಪದಲ್ಲಿ ಸ್ನೇಹಿತೆಯ ಆತ್ಮ ಮತ್ತೆ ಬಂತು. ಒಂದು ದೊಡ್ಡದಾದ ಹಿಂದೂ ಮಂದಿರವಿದೆ. ಅಲ್ಲಿ ಜನ ದೇವರ ಪೂಜೆ ಮಾಡಕ್ಕೆ ಬರ್ತಾರೆ. ಆ ಪೂರ್ತಿ ದೇವಸ್ಥಾನದ ವಾತಾವರಣ ಪವಿತ್ರವಾಗಿ ಮತ್ತು ಶಾಂತವಾಗಿರುತ್ತದೆ. ಎಲ್ಲ ಕಡೆ ಭಕ್ತಿ ಮತ್ತು ಶ್ರದ್ಧೆ ತುಂಬಿರುತ್ತದೆ. ಜನ ತಮ್ಮ ಜೊತೆ ಹಣ್ಣಿನ ತಟ್ಟೆಗಳು, ಹೂವಿನ ಹಾರಗಳು, ಸುಂದರವಾದ ಹೂವುಗಳನ್ನ ತಗೊಂಡ್ ಬರ್ತಾರೆ. ಎಲ್ಲರಿಗೂ ದೇವರ ದರ್ಶನ ಮಾಡಿ ತುಂಬಾ ಸಂತೋಷವಾಗಿದೆ. ದೇವಸ್ಥಾನದೊಳಗೆ ಗಣೇಶನ ಮೂರ್ತಿಯ ಮುಂದೆ ಲಡ್ಡುವಿನ ನೈವೇದ್ಯ ಮಾಡಿದ್ದಾರೆ. ಇದರ ಮಧ್ಯದಲ್ಲಿ ಆಯುಷಿ ಮುಂದೆ ಬರ್ತಾಳೆ. ಅವಳು ತಮ್ಮ ಪರಿವಾರದ 6ನೇ ತಲೆಮಾರು. ಅವರು ತಲೆಮಾರುಗಳಿಂದ ಈ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಈ ಜವಾಬ್ದಾರಿಯನ್ನ ಅವರ ಕುಟುಂಬದ ಪುರುಷರು ನಿಭಾಯಿಸುತ್ತಿದ್ರು. ಆದ್ರೆ ಈಗ ಆಯುಷಿ ತನ್ನ ಪರಿವಾರದ ಮೊದಲನೇ ಮಗಳು. ಅವಳು ಈ ಪವಿತ್ರವಾದ ಪರಂಪರೆಯನ್ನ ಮುಂದುವರಿಸ್ತಾ ಇದ್ದಾಳೆ. ಆಯುಷಿ ಭಕ್ತಿಯಿಂದ ದೇವರಿಗೆ ನಮಸ್ಕಾರ ಮಾಡ್ತಾಳೆ. ಆಮೇಲೆ ಅವಳು ಭಕ್ತರನ್ನ ಸ್ವಾಗತಿಸ್ತಾಳೆ, ದೇವರಿಗೆ ಆರತಿ ಮಾಡ್ತಾಳೆ, ಮತ್ತೆ ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ಪ್ರಸಾದ ಹಂಚ್ತಾಳೆ. ಅದೇ ಸಮಯಕ್ಕೆ ಅವಳ ತಂದೆ ಲಕ್ಷ್ಮೀಚಂದ್ ಕೂಡ ಅಲ್ಲಿಗೆ ಬರ್ತಾರೆ. ಅವರು ಮುಗುಳು ನಗುತ್ತಾ ತಮ್ಮ ಕೈ ಒಡ್ತಾರೆ. ಆಯುಷಿ ಅವರಿಗೂ ಕೂಡ ಪ್ರಸಾದ ಕೊಡ್ತಾಳೆ. ಅರೆ ಅಪ್ಪಾಜಿ! ಆಯುಷಿ ತನ್ನ ತಂದೆ ಲಕ್ಷ್ಮೀಚಂದ್ ಕೈಗೆ ಪ್ರಸಾದ ಕೊಡ್ತಾಳೆ. ಲಕ್ಷ್ಮೀಚಂದ್ ಭಕ್ತಿಯಿಂದ ಅದನ್ನ ಸ್ವೀಕರಿಸ್ತಾರೆ. ಅಲ್ಲೇ ನಿಂತ್ಕೊಂಡು ಭಕ್ತಿಯಿಂದ ದೇವರ ಮುಂದೆ ಅವರು ಕೈ ಮುಗಿತಾರೆ. ಏನಾಯ್ತು ಅಪ್ಪಾಜಿ, ಇವತ್ತು ಬೇಗ ಬಂದ್ಬಿಟ್ರಿ? ಹೌದು ಮಗಳೇ, ಇವತ್ತು ಜಾಸ್ತಿ ಕೆಲಸ ಇರ್ಲಿಲ್ಲ, ಅದಕ್ಕೆ ನಾನು ಬೇಗ ಬಂದ್ಬಿಟ್ಟೆ. ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ನಾನು ಅದೇ ಯೋಚನೆ ಮಾಡ್ತಿದ್ದೆ, ಇವತ್ತು ನಿಮ್ಮನ್ನ ಬೇಗ ಬರಕ್ ಹೇಳ್ಬೇಕು ಅಂತ. ಏನಾಯ್ತು ಮಗಳೇ, ನಿನಗೇನಾದ್ರೂ ಹೇಳೋದಿತ್ತಾ? ಹೌದು ಅಪ್ಪಾಜಿ, ನಾನಿವತ್ತು ಸಂಗೀತ ಜೊತೆ ಪ್ರೀತಂಪುರ್ಗ್ ಹೋಗ್ಬೇಕು ಅನ್ಕೊಂಡಿದ್ದೆ. ಅಲ್ಲ, ಅದ್ ಏನಕ್ಕೆ? ಅರೆ ಅಪ್ಪಾಜಿ, ನಿಮ್ಗೆ ಮರ್ತೋಯ್ತಾ? ನಾನ್ ನಿಮ್ಗೆ ಹೇಳಿದ್ದೆ, ನಾವಲ್ಲಿಗೆ ಹೋಗಿ ಜನರಿಗೆಲ್ಲ ಶ್ರೀಮದ್ ಭಗವದ್ಗೀತಾ ಹಂಚಿ ಕಥಾವಾಚನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅಯ್ಯೋ ಹೌದು, ಇದನ್ನ ನಾನು ನಿಜವಾಗ್ಲೂ ಮರ್ತೇ ಬಿಟ್ಟಿದ್ದೆ ಗೊತ್ತಾ. ಹಾಗಾದ್ರೆ ನಾನು ಹೋಗ್ಬಹುದಾ ಅಪ್ಪಾಜಿ? ಆಹಾ ಖಂಡಿತ, ಹುಷಾರಾಗೋಗು. ಮತ್ ಕೇಳು. ಹೇಳಿ ಅಪ್ಪಾಜಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೋ ಮಚ್. ಆಯುಷಿ ತನ್ನ ತಂದೆ ಲಕ್ಷ್ಮೀಚಂದ್ ಮಾತು ಕೇಳಿ ಸರಿ ಅಂತ ತಲೆ ಅಲ್ಲಾಡಿಸ್ತಾಳೆ. ಮತ್ತೆ ಅಲ್ಲಿಂದ ಹೊರಟೋಗ್ತಾಳೆ. ಲಕ್ಷ್ಮೀಚಂದ್ ದೇವಸ್ಥಾನದಲ್ಲೇ ಉಳ್ಕೋತಾರೆ. ಮತ್ತೆ ದೇವಸ್ಥಾನದ ಮಿಕ್ಕ ಕೆಲಸಗಳನ್ನ ನೋಡ್ಕೋತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಆಯುಷಿ ಬಸ್ ಸ್ಟ್ಯಾಂಡ್ ತಲುಪ್ತಾಳೆ. ಅವಳು ಕೇಸರಿ ಬಣ್ಣದ ಬಟ್ಟೆ ಹಾಕೊಂಡಿರ್ತಾಳೆ. ಅವಳ ಹೆಗಲಿಗೆ ಒಂದು ಜ್ಯೂಟ್ ಬ್ಯಾಗ್ ನೇತಾಡ್ತಿರುತ್ತೆ. ಆಗ ಅಲ್ಲಿಗೆ ಸಂಗೀತ ಕೂಡ ಬರ್ತಾಳೆ. ಅವಳು ಸಾಧಾರಣವಾದ ಬಟ್ಟೆಲಿ ಆಯುಷಿ ಹತ್ರ ಬರ್ತಾಳೆ. ಯಾಕಿಷ್ಟು ಲೇಟ್ ಮಾಡ್ದೆ ನೀನು? ಅಯ್ಯೋ ಏನಂತ ಹೇಳಿ, ನಂಗೆ ಯಾವ್ದು ರಿಕ್ಷಾನೇ ಸಿಕ್ಲಿಲ್ಲ. ಮತ್ತೆ ಅಣ್ಣನೂ ಮನೇಲಿರ್ಲಿಲ್ಲ. ತುಂಬಾ ಕಷ್ಟಪಟ್ಟು ಬಂದೆ ಇಲ್ಲಿಗೆ. ನೀನು ನಿನ್ನ ಕಾರಣಗಳು. ಅಯ್ಯೋ ಇಲ್ಲ, ನಾನು ನಿಜ ಹೇಳ್ತಿದ್ದೀನಿ. ಸರಿ, ಅದೆಲ್ಲ ಬಿಡು. ಈಗ ಮುಂದಿನ ಪ್ಲಾನ್ ಏನು? ಪ್ಲಾನ್ ಏನಿರುತ್ತೆ? ಏನ್ ಮಾಡ್ಬೇಕು ಅನ್ಕೊಂಡಿದೀವೋ ಅದೇ ಮಾಡೋದು, ಇನ್ನೇನು. ಅಷ್ಟೊತ್ತಿಗೆ ಅಲ್ಲಿಗೆ ಬಸ್ ಬರುತ್ತೆ. ಆಯುಷಿ ಮತ್ತೆ ಸಂಗೀತ ಇಬ್ರು ಬಸ್ ಹತ್ತುತ್ತಾರೆ. ಸ್ವಲ್ಪ ಹೊತ್ತಲ್ಲೇ ಬಸ್ ಮುಂದೆ ಹೊರಡುತ್ತೆ. ಬಸ್ ಒಳಗೆ ಆಯುಷಿ ಮತ್ತೆ ಸಂಗೀತ ಒಟ್ಟಿಗೆ ಸೀಟಲ್ಲಿ ಕೂತಿರ್ತಾರೆ. ಇಬ್ಬರು ದಾರಿ ಉದ್ದಕ್ಕೂ ಮಾತಾಡ್ತಾ ಮಾತಾಡ್ತಾ ಜರ್ನಿ ಮಾಡ್ತಾರೆ. ಅಂದ್ಹಾಗೆ ಆಯುಷಿ, ಒಳ್ಳೆ ಮ್ಯಾಜಿಕ್ ಆಯ್ತು. ಏನಾಯ್ತು? ನನಗೆ ನಂಬಿಕೆನೇ ಇಲ್ಲ. ನೀನು ಸಿಟಿಲಿ ಅಷ್ಟು ದೊಡ್ಡ ಕಾಲೇಜಲ್ಲಿ ಓದಿದ್ಯಾ, ಅಲ್ಲಿ ಟಾಪರ್ ಆಗಿದ್ದೆ. ಆದರೂ ಸಿಟಿ ಎಲ್ಲ ಬಿಟ್ಟು ಮತ್ತೆ ಇಲ್ಲಿಗೆ ವಾಪಸ್ ಬಂದ್ಬಿಟ್ಟೆ. ಯಾಕೆ ಹಿಂಗೆ ಮಾಡಿದೆ? ಎಜುಕೇಶನ್ ನಮಗೆ ಏನು ಕಲಿಸುತ್ತೆ? ನಮ್ಮ ಧರ್ಮ ಸಂಸ್ಕೃತಿ ಎಲ್ಲದನ್ನು ಮರೆತು ನಮ್ಮ ಜೀವನದಲ್ಲಿ ಏನು ಮಾರ್ಗದರ್ಶನನೇ ಇಲ್ಲದೆ ಇರೋ ಹಾಗೆ ಬದುಕಬೇಕಾ?
ನಿನ್ ಮಾತೇನೋ ತುಂಬಾ ನಿಜಾನೇ. ನಂಗೆ ಗೊತ್ತಿದೆ, ಕೆಲವರಿಗೆ ಅಂಥ ಜೀವನನೇ ಇಷ್ಟ ಇರುತ್ತೆ. ಆದ್ರೆ ಇದೆಲ್ಲ ಅವರ ಪರ್ಸನಲ್ ವಿಷಯ. ದೇವರು ಯಾರಿಗೂ ಪ್ರಾರ್ಥನೆ ಮಾಡು ಅಂತ ಹೇಳಲ್ಲ. ಅವನು ಯಾವುದೇ ಸ್ವಾರ್ಥ ಇಲ್ಲದೆ ಎಲ್ರಿಗೂ ಅವರವರ ಕರ್ಮಫಲ ಕೊಡ್ತಾನೆ. ಸಂಗೀತ ಹೌದು ಅಂತ ತಲೆ ಆಡಿಸ್ತಾಳೆ. ಅಷ್ಟೊತ್ತಿಗೆ ಬಸ್ ಪ್ರೀತಂಪುರ್ ತಲುಪಾಗಿತ್ತು. ಈಗ ಸಾಯಂಕಾಲದ ಸಮಯ. ಆಯುಷಿ ಮತ್ತೆ ಸಂಗೀತ ಬಸ್ ಇಳಿತಾರೆ ಮತ್ತೆ ಹಳ್ಳಿಯ ಕಡೆ ನಡೆಯೋಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತು ಆಯುಷಿ ಮತ್ತೆ ಸಂಗೀತ ಪ್ರೀತಂಪುರ್ ರಸ್ತೆಗಳಲ್ಲಿ ನಡೀತಾ ಇರ್ತಾರೆ. ಹಳ್ಳಿ ತುಂಬಾ ಶಾಂತವಾಗಿರುತ್ತೆ. ಮನೆಗಳ ಲೈಟ್ ಎಲ್ಲ ಆಫ್ ಆಗಿರುತ್ತೆ. ಮತ್ತೆ ಸುತ್ತಮುತ್ತ ಎಲ್ಲೂ ಜನಗಳ ಸುಳಿವೇ ಇರೋದಿಲ್ಲ. ಅಯ್ಯೋ ಆಯುಷಿ, ನಾವು ಸರಿಯಾದ ದಾರಿಲಿ ಹೋಗ್ತಿದೀವಿ ಅಂತ ನಿಂಗೆ ಗೊತ್ತಿದೆ ಅಲ್ವಾ? ಕತ್ತಲಾಗ್ಬಿಟ್ಟಿದೆ, ನನಗೂ ಸರಿಯಾಗಿ ಗೊತ್ತಾಗ್ತಿಲ್ಲ. ಬಹುಶಃ ನಾವು ದಾರಿ ತಪ್ಪಿರ್ಬೇಕು. ಅಯ್ಯಯ್ಯೋ, ಹಾಗೆ ಹೇಳ್ಬೇಡ. ನಂಗೆ ದೆವ್ವ ಭೂತ ಅಂದ್ರೆ ತುಂಬಾ ಭಯ ಆಗುತ್ತೆ. ಅಯ್ಯೋ, ನೀನ್ ಯಾಕೆ ಹೆದರ್ಕೋತಾ ಇದೀಯಾ? ನಮ್ ಜೊತೆಗೆ ಆ ದೇವ್ರಿದಾನೆ, ಅವನು ನಮ್ಗೇನು ಆಗಕ್ಕೂ ಬಿಡಲ್ಲ. ಸಂಗೀತ ಅವಳನ್ನ ನೋಡಿ ನಗ್ತಾಳೆ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ನೀಲಿ ಬಟ್ಟೆ ಹಾಕೊಂಡು ಅವರ ಎದುರುಗಡೆಯಿಂದ ಬರ್ತಾ ಇರೋದು ಕಾಣಿಸುತ್ತೆ. ಹೇ, ಅಲ್ ನೋಡು, ಅಲ್ಲಿ ಯಾರೋ ಬರ್ತಾ ಇದ್ದಾರೆ. ಆಯುಷಿ ಕೂಡ ಆ ಕಡೆ ನೋಡ್ತಾಳೆ. ಎಕ್ಸ್ಕ್ಯೂಸ್ ಮೀ ಅಣ್ಣ, ಇಲ್ ನೋಡಿ. ಆ ವ್ಯಕ್ತಿ ಕತ್ತಲಿಂದ ಹೊರಗಡೆ ಬರ್ತಾನೆ. ಅವನು ಬೇರೆ ಯಾರೂ ಅಲ್ಲ, ಅವನೇ ಆದಿತ್ಯ. ಅವನನ್ನ ನೋಡಿದ ತಕ್ಷಣ ಸಂಗೀತ ಅವನ ಹತ್ರ ಓಡಿ ಹೋಗ್ತಾಳೆ. ಆಯುಷಿ ಕೂಡ ಅವಳ ಹಿಂದೆ ಹಿಂದೆ ಹೋಗಿ ಅವನ ಹತ್ರ ಹೋಗ್ತಾಳೆ. ಅಣ್ಣ, ನಾವು ಲಕ್ಷ್ಮಣ್ ಋಷಿ ಅವರ ಮನೆಗೆ ಹೋಗ್ಬೇಕಿತ್ತು. ನೀವು ನಮ್ಗೆ ಸ್ವಲ್ಪ ದಾರಿ ಹೇಳ್ತೀರಾ? ಆದಿತ್ಯ ಶಾಂತವಾಗಿ ಕಾಣಿಸ್ತಾನೆ. ಆದ್ರೆ ಅವನ ಮುಖದ ಮೇಲೆ ಒಂದು ವಿಚಿತ್ರವಾದ ನಗು ಕಾಣುತ್ತೆ. ರಿಷಿ ಲಕ್ಷ್ಮಣ, ನೀವು ತುಂಬಾ ದೂರನೇ ಬಂದಿದ್ದೀರಾ. ಅವ್ರ ಮನೆ ಬೆಟ್ಟದ ಆ ಕಡೆಗಿದೆ. ದಯವಿಟ್ಟು ನೀವು ನಮ್ಗೆ ದಾರಿ ತೋರಿಸ್ತೀರಾ? ಹಾ, ನಾನು ಹೇಳ್ಬಹುದು. ಆದ್ರೆ ಇದು ರಾತ್ರಿ ಸಮಯ, ತುಂಬಾ ಕಗ್ಗತ್ಲು, ಮತ್ತೆ ಕಾಡಿನ ರಸ್ತೆಯಲ್ಲಿ ಕಾಡಿನ ಪ್ರಾಣಿಗಳು ಇರುತ್ತೆ. ಈಗೊಂದು ದೊಡ್ಡ ಪ್ರಾಬ್ಲಮ್ ಆಯ್ತಲ್ಲ, ಈಗೇನ್ ಮಾಡೋದು? ನೀವು ಬೇಕಿದ್ರೆ ನನ್ ಮನೇಲಿ ಉಳ್ಕೋಬಹುದು. ಆಯುಷಿ ಸ್ವಲ್ಪ ಹೊತ್ತು ಹಿಂದೇಟ್ ಹಾಕ್ತಾಳೆ. ಆಗ ಸಂಗೀತ ಮಾತಾಡಕ್ಕೆ ಶುರು ಮಾಡ್ತಾಳೆ. ಹೌದು, ಇದೇ ಒಳ್ಳೇದು ಅನ್ಸುತ್ತೆ. ನೀನೇನಂತೀಯ? ನೀವು ಚಿಂತೆ ಮಾಡಬೇಡಿ, ನನ್ನ ಮನೇಲಿ ನನ್ನ ತಂಗಿ ಕೂಡ ಇದ್ದಾಳೆ. ನಿಮಗೇನು ತೊಂದರೆ ಆಗೋದಿಲ್ಲ. ಆಯುಷಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾಳೆ. ಆಮೇಲೆ ಅವನ ಮಾತಿಗೆ ಒಪ್ಕೋತಾಳೆ. ಸರಿ, ಆದ್ರೆ ನಾವು ಬೆಳಗಾದ ತಕ್ಷಣ ಹೊರಟೋಗ್ತೀವಿ. ಏನು ತೊಂದರೆ ಇಲ್ಲ, ನಾನ್ ನಿಮಗೆ ಕಾಡಿನವರೆಗೂ ಬಿಟ್ಟು ಬರ್ತೀನಿ. ಆಯುಷಿ ಮತ್ತು ಸಂಗೀತ ಒಪ್ಪಿಗೆಯಿಂದ ತಲೆ ಆಡಿಸ್ತಾರೆ. ಆಮೇಲೆ 3 ಜನ ಒಟ್ಟಿಗೆ ಆದಿತ್ಯ ಮನೆ ಕಡೆ ಹೊರಡ್ತಾರೆ. ಆದಿತ್ಯ, ಆಯುಷಿ ಮತ್ತೆ ಸಂಗೀತ ಮನೆ ಒಳಗಡೆ ಬರ್ತಾರೆ. 3 ಜನ ಲಿವಿಂಗ್ ರೂಮಲ್ಲಿ ಕೂತ್ಕೊಂಡು ಮಾತಾಡಕ್ಕೆ ಶುರು ಮಾಡ್ತಾರೆ. ಹಾಗಾದ್ರೆ ಹೇಳಿ, ನೀವೇನ್ ಮಾಡ್ಕೊಂಡಿದ್ದೀರಾ? ನಾನೀಗ ಯೂನಿವರ್ಸಿಟಿಲಿ MBA ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಸಿಟಿಗೆ ಶಿಫ್ಟ್ ಆಗ್ತೀನಿ. ತುಂಬಾ ಒಳ್ಳೇದು. ಮತ್ತೆ ನೀವು? ಆಯುಷಿ ಹಿಂಜರಿಕೆಯಿಂದ ಏನೋ ಹೇಳಕ್ಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಆಗ ಸಂಗೀತ ಅವಳ ಮಾತನ್ನ ಮಧ್ಯದಲ್ಲೇ ಕಟ್ ಮಾಡ್ತಾಳೆ. ಇವಳು ಮುಂಬೈ ಯೂನಿವರ್ಸಿಟಿಯಲ್ಲಿ ಟಾಪರ್. ಆದ್ರೆ ಈಗ ತನ್ನ ಕುಟುಂಬದ ಪರಂಪರೆನ ಮುಂದುವರಿಸ್ತಿದ್ದಾಳೆ. ಎಂತ ಪರಂಪರೆ? ನನ್ನ ಕುಟುಂಬ ನಿವಾರಿ ಗಣೇಶ ದೇವಸ್ಥಾನನ ತುಂಬಾ ತಲೆಮಾರುಗಳಿಂದ ನೋಡ್ಕೋತಿದ್ದಾರೆ. ನಾನು ಅದೇ ಪರಂಪರೆನ ಮುಂದುವರಿಸ್ತಿದ್ದೀನಿ. ಇದು ನಿಜಾನಾ? ಇಂಥ ಒಳ್ಳೆ ಎಜುಕೇಶನಲ್ ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ ಇಂಥದನ್ನೆಲ್ಲ? ಎಕ್ಸ್ಕ್ಯೂಸ್ ಮೀ, ಆದ್ರೆ ಇದ್ರಲ್ಲಿ ತಪ್ಪೇನಿದೆ? ಒಳ್ಳೇದೇನಿದೆ? ಇಷ್ಟೆಲ್ಲ ಓದಿದ್ಮೇಲೂ ಕೂಡ ನಿಮ್ಗೆ ದೊಡ್ಡ ಸಿಟಿಲಿ ಒಳ್ಳೆ ಕೆಲಸ ಸಿಗುತ್ತೆ. ಆದ್ರೆ ನೀವಿಲ್ ಬಂದು ದೇವಸ್ಥಾನ ಹುಡುಕ್ತಿದ್ದೀರಾ? ಕ್ಷಮಿಸ್ಬೇಕು, ಆದ್ರೆ ಈ ಧರ್ಮ ಅನ್ನೋ ವಿಷಯದಿಂದ ಮನುಷ್ಯ ತನ್ನ ಬುದ್ಧಿನ ಕೆಡಿಸ್ಕೊಂಡಿದ್ದಾನೆ. ಏನು ನಿಮ್ಮ ಮಾತಿನ ಅರ್ಥ? ಸರಿಯಾಗಿ ಹೇಳ್ದೆ ನಾನು. ಏನು ನಿನ್ನ ಧರ್ಮದಲ್ಲಿ ಇದನ್ನೇ ಕಲ್ಸ್ಕೊಡ್ತಾರಾ? ಎಲ್ಲವನ್ನೂ ಬಿಟ್ಬಿಟ್ಟು ಬರೀ ದೇವ್ರ ಸೇವೆ ಮಾಡ್ಕೊಂಡಿರ್ಬೇಕು ಅಂತನಾ? ನೀನು ಇಷ್ಟು ದೇವ್ರುಗಳನ್ನ ಪೂಜೆ ಮಾಡ್ತೀಯಲ್ಲ, ಏನವರು ಇಷ್ಟೊಂದು ಶಕ್ತಿವಂತರ? ಆಯುಷಿಗೆ ಈ ಮಾತು ಇಷ್ಟನೇ ಆಗ್ಲಿಲ್ಲ. ಅವಳಿಗೆ ಸ್ವಲ್ಪ ಬೇಜಾರಾಗುತ್ತೆ. ಆಗ ಸಂಗೀತ ಮಧ್ಯದಲ್ಲಿ ಮಾತಾಡ್ತಾಳೆ ಮತ್ತೆ ಪರಿಸ್ಥಿತಿನ ಸಂಭಾಳ್ಸಕ್ಕೆ ಟ್ರೈ ಮಾಡ್ತಾಳೆ. ಅಯ್ಯೋ, ನೀವಿಬ್ರು ಯಾಕೆ ಜಗಳ ಮಾಡ್ತಿದ್ದೀರಾ? ಹೋಗ್ಲಿ ಬಿಡಿ ಆ ವಿಷಯನ. ಆಯುಷಿ ಅವಳ ಕಡೆ ಕೋಪದಿಂದ ನೋಡ್ತಾಳೆ. ಅದ್ ಸರಿ, ನಿನ್ ಜೊತೆ ನಿನ್ ತಂಗಿನೂ ಇರ್ತಾಳೆ ಅಂತ ಹೇಳಿದ್ದೆ.
ಅವಳನ್ನ ಕರೀರಿ, ನಮಗೆ ಸ್ವಲ್ಪ ಕಂಫರ್ಟ್ ಅನ್ಸುತ್ತೆ. ಆದಿತ್ಯ ಅವಳನ್ನೇ ನೋಡ್ತಾ ಕನ್ಫ್ಯೂಸ್ ಆದ ಹಾಗೆ ಕಾಣಿಸ್ತಾನೆ. ಆಮೇಲೆ ಸರಿ ಅಂತ ತಲೆ ಆಡಿಸ್ತಾನೆ. ಆಮೇಲೆ ಅವನು ಎದ್ದು ತನ್ನ ರೂಮ್ ಕಡೆಗೆ ಹೋಗ್ತಾನೆ. ಆಗ ಸಂಗೀತ ಆಯುಷಿ ಕಡೆ ತಿರುಗಿ ಅವಳನ್ನೇ ನೋಡ್ತಾಳೆ. ಏನಾಗಿದೆ ನಿಂಗೆ? ಅವನ್ ಜೊತೆ ಯಾಕೆ ಜಗಳ ಮಾಡ್ತಿದ್ಯಾ? ಅವನ್ ಹೇಗ್ ಮಾತಾಡ್ದ ಅಂತ ನೀನು ನೋಡ್ದಿಯಲ್ಲ. ಅಯ್ಯೋ ಹೋಗ್ಲಿ ಬಿಡೆ, ನೀನೇ ಹೇಳಿದ್ಯಲ್ಲ ಎಲ್ಲರಿಗೂ ಅವ್ರವ್ರದೇ ಇಷ್ಟಗಳಿರುತ್ತೆ. ಇರುತ್ತೆ, ಹಾಗಂತ ನಾವು ಬೇರೆಯವ್ರ ಧರ್ಮನ ತಪ್ಪು ಅಂತ ಹೇಳ್ಬಾರ್ದು. ನಂಗ್ ಅರ್ಥ ಆಗುತ್ತೆ, ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಆದಿತ್ಯ ವಾಪಸ್ ಬರ್ತಾನೆ. ಅವನನ್ನ ನೋಡಿದ ತಕ್ಷಣ ಆಯುಷಿ ಮತ್ತೆ ಸಂಗೀತ ಅವನ ಕಡೆ ತಿರುಗಿ ನೋಡ್ತಾರೆ. ಏನಾಯ್ತು? ನಿನ್ನ ತಂಗಿ ಎಲ್ಲಿದ್ದಾಳೆ? ಅವಳು ಮಲ್ಕೊಂಡಿದ್ದಾಳೆ. ಅವಳು ಸ್ವಲ್ಪ ಗಾಢ ನಿದ್ರೆಲಿದ್ದಾಳೆ, ಅದಕ್ಕೆ ಎಬ್ಬರಿಸ್ಲಿಲ್ಲ. ಹೌದಾ, ಪರವಾಗಿಲ್ಲ ಬಿಡಿ. ಸರಿ, ನೀವೇನ್ ಮಾಡ್ತೀರಾ? ನನ್ ಕೆಲ್ಸ ಕೂಡ ಆಯುಷಿ ತರನೇ ಇರುತ್ತೆ. ನಾನ್ ಕೇವಲ ಧರ್ಮ ಅಲ್ಲ, ಸತ್ಯದ ಬಗ್ಗೆ ಜನರಿಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಧರ್ಮ ಅನ್ನೋದು ಸತ್ಯ ಅಲ್ಲ ಅಂತನಾ? ನಾನ್ ನಂಬೋದಿಲ್ಲ. ಯಾಕೆ? ಆದ್ರೂ ಈ ಧರ್ಮ ನಮಗೋಸ್ಕರ ಏನ್ ಮಾಡಿದೆ? ಧರ್ಮ ನಮಗೆ ನಂಬಿಕೆ ಕೊಟ್ಟಿದೆ. ಒಂದು ಒಳ್ಳೆ ಸರಳವಾದ ಜೀವನ ನಡೆಸಕ್ಕೆ ಆಧಾರ ಕೊಟ್ಟಿದೆ. ಎಲ್ಲಾ ವಸ್ತುಗಳು ನಮಗೆ ಬೇಕಾದ ಹಾಗೆ ಇರುತ್ತೆ ಅಂತ ಧರ್ಮ ಹೇಳಿಲ್ಲ. ಅದು ನಮಗೆ ಒಂದು ಸರಳ ಜೀವನಕ್ಕೆ ಬೇಕಾದ ನಿಯಮ ಕಲ್ಸುತ್ತೆ. ಗೊತ್ತಿದೆ, ನಾನು ಯಾವಾಗ್ಲೂ ಒಬ್ಬ ನಾಸ್ತಿಕನಾಗಿದ್ದೀನಿ. ನಾನು ಅನ್ಕೋತಿದ್ದೆ ನಾನು ಯಾವ್ದಾದ್ರೂ ಧರ್ಮನ ಪೂಜೆ ಮಾಡ್ಬೇಕು ಅಂತ. ಆದ್ರೆ ಯಾವ ಧರ್ಮದ ಬಗ್ಗೆನೂ ನನ್ಗೆ ನಂಬಿಕೆ ಬರ್ತಾ ಇಲ್ಲ. ನೀನೇನಾದ್ರೂ ಧರ್ಮದ ಬಗ್ಗೆ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀಯಾ? ಒಂದ್ ವೇಳೆ ನಾನು ಕೂಡ ತಿಳ್ಕೋಬಹುದು ಧರ್ಮ ಅಂದ್ರೆ ಏನು ಅಂತ. ಕೇಳು. ಆದಿತ್ಯ ಮಾತಾಡ್ದಿರುವಾಗ ಅವರ ನಾಲ್ಕು ಕಡೆಗೆ ಓಡಾಡ್ತಾ ಇರ್ತಾನೆ. ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಸ್ವರ್ಗ ನಿಜವಾಗ್ಲೂ ಇದೆಯಾ? ಹೌದು, ಸ್ವರ್ಗ ಇರುತ್ತೆ. ಅಲ್ಲಿ ನಮ್ಮ ಮೃತ್ಯುವಾದ ನಂತರ ನಮ್ಮ ಒಳ್ಳೆ ಕೆಲ್ಸಕ್ಕೆ ಫಲ ಸಿಗುತ್ತೆ. ಮತ್ತೆ ಮುಂದಿನ ಜನ್ಮದಲ್ಲಿ ನಾವು ಮನುಷ್ಯ ಅಥವಾ ಪಶುವಾಗಿ ಹುಟ್ಟುತ್ತೀವಿ. ನಾನಂತೂ ಮುಂದಿನ ಜನ್ಮದಲ್ಲಿ ಒಂದು ಸುಂದರವಾದ ಪಕ್ಷಿಯಾಗಿ ಹುಟ್ಟಬೇಕು. ನಮ್ಮಮ್ಮಂಗೆ ತುಂಬಾ ಇಷ್ಟ. ನಾನು ಪಕ್ಷಿಯಾಗಿ ಅವರ ಹತ್ರ ಹೋಗ್ತೀನಿ. ಆಯುಷಿ ನಗ್ತಾಳೆ. ತಪ್ಪು. ಒಂದ್ ವೇಳೆ ಸ್ವರ್ಗ ಇದ್ರೆ ಯಾರು ನೋಡಿದಾರ ಅದನ್ನ? ಸ್ವರ್ಗ ಎಂಥ ಜಾಗ ಅಂದ್ರೆ ಅದು ಮೋಕ್ಷ ಪ್ರಾಪ್ತಿ ಆದ್ಮೇಲೆ ಸಿಗುತ್ತೆ. ಅದನ್ನ ನಾವ್ಯಾರೂ ನೋಡಿಲ್ಲ. ಆದ್ರೆ ನಮ್ಮ ಗ್ರಂಥಗಳಲ್ಲಿ ಇದೆಲ್ಲದರ ವಿವರಣೆ ಇದೆ. ಆದಿತ್ಯ ಸಣ್ಣದಾಗಿ ನಗ್ತಾನೆ. ನೀನೇನಾದ್ರೂ ಪುಸ್ತಕಗಳನ್ನ ಓದಿದ್ರಿಂದ ನಂಬ್ತಿದ್ಯಾ? ನೀವೇನಾದ್ರೂ ಫಿಸಿಕ್ಸ್ ಓದಿದ್ರೆ ನಿಮಗ್ ಗೊತ್ತಿರುತ್ತೆ. ಈಗ ಮಲ್ಟಿವರ್ಸ್ ಥಿಯರಿ ಮೇಲೆ ತುಂಬಾ ರಿಸರ್ಚ್ ನಡೀತಿದೆ. ತುಂಬಾ ಫೇಮಸ್ ಸೈಂಟಿಸ್ಟ್ ಎಲ್ಲ ಪ್ರಪಂಚಕ್ಕೆ ಇದರ ವಿಷನ್ ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಸಾಕಾ ನಿಮಗೆ? ಮಾಡರ್ನ್ ಸೈನ್ಸ್ಗೆ ಇನ್ನೂ ತುಂಬಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ನೆನ್ಪಿಟ್ಕೊಳ್ಳಿ, ಒಂದು ಸಮಯದಲ್ಲಿ ಜನ ಎಲ್ಲ ಭೂಮಿ ಚಪ್ಪಟೆಯಾಗಿದೆ ಅನ್ಕೊಂಡಿದ್ರು. ಸೂರ್ಯ ನಮ್ಮ ಸುತ್ತ ಸುತ್ತುತ್ತೆ ಅನ್ಕೊಂಡಿದ್ರು. ಮತ್ತೆ ಪ್ಲೂಟೋ ಅಂತ ಯಾವ ಗ್ರಹ ಇಲ್ಲ ಅನ್ಕೊಂಡಿದ್ರು. ಇದೆಲ್ಲ ನಿಧಾನವಾಗಿ ನಮ್ಗೆ ಅರ್ಥ ಆಗ್ತಾ ಇದೆ. ಕ್ಷಮಿಸಿ, ನಾನು ಬೇರೆಯವ್ರ ಥರ ಅಂಧವಿಶ್ವಾಸ ನಂಬಲ್ಲ. ಬದಲಾಗಿ ಸೈಂಟಿಫಿಕ್ ಸ್ಟಡೀಸ್ ಮತ್ತೆ ಎವಿಡೆನ್ಸ್ ಮೇಲೆ ಜನರ ಹತ್ರ ಮಾತಾಡ್ತೀನಿ. ನಮ್ಮ ಧರ್ಮ ನಮಗೆ ಸತ್ಯನ ಎದುರಿಸೋದನ್ನ ಕಲ್ಸತ್ತೆ, ಅಂಧವಿಶ್ವಾಸನ ಮುಂದುವರ್ಸೋದಿಲ್ಲ. ಆದಿತ್ಯ ನಗ್ತಾನೆ ಮತ್ತೆ ಅವ್ರ ಮುಂದೆ ಬಂದು ಕೂತ್ಕೋತಾನೆ. ಅವನು ಆಯುಷಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ. ನೀನ್ ಇದ್ರ ಮೇಲೆ ಭರವಸೆ ಇಡ್ತೀಯಾ? ನೀನು ದೇವ್ರಲ್ಲಿ ಏನಾದ್ರೂ ಕೇಳ್ಕೋ ಮತ್ತವರು ನಿನ್ಗೆ ಕೊಡ್ಲಿ ನೋಡೋಣ. ದೇವ್ರು ನಮಗೆ ಬೇಕಾಗಿರೋ ಎಲ್ಲಾ ವಸ್ತುನೂ ಕೊಡ್ತಾನೆ, ಆದ್ರೆ ನಾವು ಬಯಸೋದನ್ನೆಲ್ಲ ಕೊಡಲ್ಲ. ಗೊತ್ತಿದ್ಯಾ ನನಗೇನನ್ಸುತ್ತೆ ಅಂತ? ನೀನು ಅದೇ ಧರ್ಮನ ಒಪ್ಕೋಬೇಕಾಗುತ್ತೆ. ಅದ್ಯಾವುದು ಅಂದ್ರೆ ನಾನ್ ನಂಬೋದು. ಏನ್ ಹಾಗಂದ್ರೆ? ಆದಿತ್ಯ ಎದ್ದು ಸ್ವಲ್ಪ ದೂರ ಹೋಗಿ ನಿಂತ್ಕೋತಾನೆ. ಅವನ ಹಿಂದೆ ಒಂದು ಕಪ್ಪು ಛಾಯೆ, ವಿಚಿತ್ರವಾದ ಬೆಳಕು ಕಾಣಿಸಕ್ಕೆ ಶುರುವಾಗುತ್ತೆ. ಅದನ್ನ ನೋಡಿ ಆಯುಷಿ ಮತ್ತೆ ಸಂಗೀತಾಗೆ ಆಶ್ಚರ್ಯ ಆಗುತ್ತೆ. ಆದಿತ್ಯ ನಿಧಾನವಾಗಿ ಕೆಲವು ಮಂತ್ರಗಳನ್ನು ಹೇಳಕ್ಕೆ ಶುರು ಮಾಡ್ತಾನೆ. ಈಗವನು ಅವರ ಕಡೆ ನೋಡ್ತಾನೆ. ಆಗ ಆಯುಷಿ ಮತ್ತೆ ಸಂಗೀತ ಅವನ ಕಣ್ಣುಗಳು ಪೂರ್ತಿಯಾಗಿ ಕಪ್ಪಾಗಿರೋದನ್ನ ನೋಡ್ತಾರೆ. ಮತ್ತವನ ಮುಖದ ಮೇಲೆ ನೀಲಿ ಬಣ್ಣದ ನರಗಳು ಎದ್ದು ಕಾಣ್ತಿದೆ. ಈಗವನ ರೂಪ ಭಯಂಕರ ಮತ್ತು ದೆವ್ವದ ಹಾಗೆ ಕಾಣಿಸ್ತಾ ಇದ್ದಾನೆ. ನಿಮ್ಮಂತವರ ಹಣೆ ಬರಹನೆ ಇಷ್ಟು. ನೀವು ಜನಗಳಿಗೆ ಮಂಕು ಬೂದಿ ಎರಚ್ತೀರಾ. ಯಾರು ನೀನು? ಆದಿತ್ರೇಯ, ದೈತ್ಯ ದೈತ್ಯ. ಇದನ್ನೆಲ್ಲ ನೋಡಿ ಆಯುಷಿ ಮತ್ತೆ ಸಂಗೀತ ತುಂಬಾ ಆಶ್ಚರ್ಯ ಪಡ್ತಾರೆ. ಅವರು ಗಾಬರಿಯಿಂದ ಏಳ್ತಾರೆ ಮತ್ತು ಅಲ್ಲಿಂದ ಓಡ್ ಹೋಗೋಕೆ ಪ್ರಯತ್ನ ಮಾಡ್ತಾರೆ.
ಆದ್ರೆ ಆಗ್ಲೇ ಅವರಿಗೆ ತಮ್ಮ ಕಾಲು ನೆಲಕ್ಕೆ ಅಂಟ್ಕೊಂಡ ಹಾಗೆ ಅನ್ಸಕ್ಕೆ ಶುರುವಾಗುತ್ತೆ. ಅವರು ಬೇಕು ಅಂದ್ರೂ ಅಲ್ಲಿಂದ ಕದ್ಲಕ್ಕಾಗ್ತಾ ಇಲ್ಲ. ನೀನ್ ಏನ್ ಮಾಡ್ತಾ ಇದೀಯಾ? ಅವನು ಬೇಗ ಬೇಗ ಅವರಿಬ್ಬರ ಹತ್ರ ಬರ್ತಾನೆ. ಅದನ್ನ ನೋಡಿ ಆಯುಷಿ ಮತ್ತೆ ಸಂಗೀತ ಇಬ್ಬರಿಗೂ ಹೆದರಿಕೆಯಾಗುತ್ತೆ. ಆದಿತ್ಯ ಕ್ಷುದ್ರ ದೇವತೆ ಮುಂದೆ ನಿಂತ್ಕೊಂಡು ತನ್ನ ತಲೆ ಆಡ್ಸೋದಕ್ಕೆ ಶುರು ಮಾಡ್ತಾನೆ. ಸುತ್ತಮುತ್ತದ ವಾತಾವರಣ ತುಂಬಾ ವಿಚಿತ್ರ ಮತ್ತೆ ಭಯಂಕರವಾಗ್ಬಿಡುತ್ತೆ. ಅಲ್ಲಿಟ್ಟ 3 ಕುರ್ಚಿಗಳಲ್ಲಿ 3ನೇ ಕುರ್ಚಿ ಮೇಲೆ ಕೂತಿರೋದು ಬೇರೆ ಯಾರೂ ಅಲ್ಲ, ಅವಳು ಆಯುಷಿನೇ. ಅವಳ ಜೊತೆಗೆ ಮೊದಲಿಂದ ಕೂತಿದ್ದ ಇನ್ನೂ ಇಬ್ಬರು ಅಲ್ಲೇ ಕೂತಿರ್ತಾರೆ. ಏ ಅಂಧಕಾರದ ಸ್ವಾಮಿ, ಏ ನರಕದ ಅಧಿಪತಿ, ಏ ಮಹಾನ್ ದೈತ್ಯರಾಜ, ನಾನು ಆದಿತ್ರೇಯ. ನಾನು ನಿಮ್ಮ ಎದುರಿಗೆ 3 ಪವಿತ್ರ ಆತ್ಮಗಳ ಬಲಿ ತಗೊಂಡ್ಬಂದಿದ್ದೀನಿ. ಇವರ ರಕ್ತ ಇವತ್ತು ನಿಮ್ಮ ಚರಣಗಳಿಗೆ ಸಮರ್ಪಿಸೋದಕ್ಕೆ. ಇವರ ರಕ್ತ ಅನಾದಿ ಕಾಲದಿಂದನೂ ಸುಳ್ಳು ದೇವ್ರನ್ನ ನಂಬ್ಕೊಂಡ್ ಬಂದಿದ್ದಾರೆ. ಆದ್ರೆ ಇವತ್ತು ಈ ಬೆಳಕು ಅಂಧಕಾರದಲ್ಲಿ ಲೀನವಾಗುತ್ತೆ. ಏ ದೈತ್ಯರಾಜ, ಈ 3 ರಕ್ತನ ಸ್ವೀಕಾರ ಮಾಡಿ ಮತ್ತೆ ನನಗೆ ಶಕ್ತಿಯ ವರದಾನ ನೀಡಿರಿ. ನನ್ನನ್ನ ನಿಮ್ಮ ದೂತನನ್ನಾಗಿ ಮಾಡಿಕೊಳ್ಳಿ, ಯಾಕಂದ್ರೆ ನಿಮ್ಮ ಅಧಿಕಾರನ ನಾನು ಸ್ಥಾಪನೆ ಮಾಡ್ತೀನಿ. ಇವತ್ತಿಂದ ಈ ಜಗತ್ತು ಬೆಳಕಿಂದ ಅಲ್ಲ, ಬದಲಾಗಿ ಅಂಧಕಾರದಿಂದ ಕೂಡಿರುತ್ತೆ. ಮತ್ತೆ ಆ ಅಂಧಕಾರದ ಸ್ವಾಮಿ ನಾನಾಗಿರ್ತೀನಿ. ಬನ್ನಿ ದೈತ್ಯರಾಜ, ಬನ್ನಿ ದೈತ್ಯರಾಜ, ಬನ್ನಿ ಬನ್ನಿ. ಆಮೇಲೆ ಅವನು ಆಯುಷಿ ಹತ್ರ ಬರ್ತಾನೆ. ಆಯುಷಿ ಕಣ್ಣು ನಿಧಾನವಾಗಿ ತೆರೀತಾಳೆ. ಅವಳ ಮುಖದ ಮೇಲೆ ಭಯ ಎದ್ದು ಕಾಣಿಸ್ತಿದೆ. ನಾನು ಈ ಜಗತ್ತಿಂದ ಆ ಧರ್ಮನ ಅಳಿಸಾಕ್ತೀನಿ, ಜನರತ್ರ ಬೇಡೋದನ್ನ. ನಾನು ಜನಗಳಿಗೆ ಎಂತ ಜೀವನ ಕೊಡ್ತೀನಂದ್ರೆ ಅವ್ರು ಬಯಸೋ ಅಂತದನ್ನ. ಈ ಜಗತ್ತಲ್ಲಿ ಕೇವಲ ಒಂದೇ ಧರ್ಮ ಇರುತ್ತೆ, ಅಧಿಕಾರ. ಮತ್ತೆ ನಿನ್ನ ಆ ಗೆಳತಿ ಸಂಗೀತ ನೆಲದ ಮೇಲೆ ಬಿದ್ದಿರ್ತಾಳೆ. ಅವಳ ತಲೆಯಿಂದ ರಕ್ತ ಸುರಿತಾ ಇದೆ. ಮತ್ತೆ ಅವಳು ಸಂಪೂರ್ಣವಾಗಿ ಶಾಂತವಾಗಿರ್ತಾಳೆ. ಅವಳ ದೇಹದಲ್ಲಿ ಜೀವನೇ ಇಲ್ಲದ ಹಾಗಿರುತ್ತೆ. ಆಯುಷಿ ಕಣ್ಣಲ್ಲಿ ಭಯ ಮತ್ತೆ ನೀರು ತುಂಬಿಕೊಂಡಿರುತ್ತೆ. ಅವಳು ಅಳ್ತಾ ಇರ್ತಾಳೆ. ಆಮೇಲೆ ಅವಳು ನಿಧಾನವಾಗಿ ಕಣ್ಣು ಮುಚ್ಕೊಂಡ್ಬಿಡ್ತಾಳೆ. ಆಮೇಲೆ ದೇವರ ಶ್ಲೋಕನ ಜಪ ಮಾಡಕ್ಕೆ ಶುರು ಮಾಡ್ತಾಳೆ. ಆಯುಷಿ ನಿರಂತರವಾಗಿ ಮಂತ್ರ ಜಪ ಮಾಡ್ತಾ ಇರ್ತಾಳೆ. ಅವಳ ಹಣೆ ಮೇಲಿಂದ ಬೆವರ ಹನಿ ಬೀಳ್ತಾ ಇದೆ. ಆ ಕಡೆ ಆದಿತ್ಯ ಅವಳ ಈ ಪರಿಸ್ಥಿತಿನ ನೋಡಿ ನಗಕ್ಕೆ ಶುರು ಮಾಡ್ತಾನೆ. ಅವನ್ ಬರೋದಿಲ್ಲ, ಯಾರು ಬರೋದಿಲ್ಲ. ಅವನ್ ನಿನ್ನನ್ನ ಕಾಪಾಡೋಕ್ಕಾಗೋದಿಲ್ಲ. ಆದಿತ್ಯ ಆಯುಷಿ ಕಡೆ ನೋಡ್ತಾನೆ. ಅವನು ಅವಳನ್ನ ಕೊಲ್ಲೋದಕ್ಕೆ ಕೈ ಎತ್ತುತ್ತಾನೆ. ಆ ಸಮಯದಲ್ಲಿ ಯಾರೋ ಹಿಂದಿನಿಂದ ಅವನ ತಲೆ ಮೇಲೆ ಒಂದು ಕೋಲಿನಿಂದ ಜೋರಾಗಿ ಹೊಡಿತಾರೆ. ಅವನಲ್ಲೇ ಮಂಡಿ ಉರಿ ಬಿದ್ದುಬಿಡ್ತಾನೆ. ಆಮೇಲೆ ಈ ಕಡೆ ಆ ಕಡೆ ನೋಡ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ, ಅವನಿಗೆ ಹೊಡೆದಿದ್ದು ಬೇರೆ ಯಾರು ಅಲ್ಲ, ಸಂಗೀತ ಅಂತ. ಅವಳ ಕಾಲು ನಡುಗ್ತಾ ಇರತ್ತೆ. ಅವಳು ತುಂಬಾ ವೀಕ್ ಆಗಿ ಕಾಣ್ತಾ ಇರ್ತಾಳೆ. ಅವಳು ತನ್ನ ಕೊನೆಯ ಶಕ್ತಿ ಉಪಯೋಗಿಸಿ ತನ್ನ ಸ್ನೇಹಿತೆನ ಕಾಪಾಡೋದಕ್ಕೆ ಪ್ರಯತ್ನ ಮಾಡಿದ್ಲು ಅನ್ಸತ್ತೆ. ಆದಿತ್ಯ ಕೋಪ ನೆತ್ತಿಗೇರುತ್ತೆ. ಅವನು ಜೋರಾಗಿ ಸಂಗೀತ ಹತ್ರ ಬರ್ತಾನೆ. ಆಯುಷಿ ಇದನ್ನೆಲ್ಲ ನೋಡಿ ಹೆದರಿಕೆಯಿಂದ ಕಣ್ಮುಚ್ಕೋತಾಳೆ. ಸ್ವಲ್ಪ ಹೊತ್ತಲ್ಲೇ ಅವಳು ಸಮಾಧಾನ ಮಾಡ್ಕೋತಾಳೆ. ಮತ್ತೆ ಹೇಗೋ ಮಾಡಿ ತನ್ನ ಬಂಧನದಿಂದ ಬಿಡಿಸ್ಕೋತಾಳೆ. ಅವಳು ತಕ್ಷಣ ಓಡಿ ಆ ಕ್ಷುದ್ರ ದೇವತೆ ಹತ್ರ ಹೋಗ್ತಾಳೆ. ಆ ಮೂರ್ತಿನ ಎತ್ಕೊಂಡು ಹತ್ತಿರದಲ್ಲೇ ಉರಿತಿದ್ದ ಹವನ ಕುಂಡಕ್ಕೆ ಹಾಕ್ಬಿಡ್ತಾಳೆ. ಅದನ್ನು ನೋಡಿ ಆದಿತ್ಯ ಹಿಂದೆ ತಿರುಗ್ತಾನೆ. ಅವನೆಲ್ಲ ತಯಾರಿ ಮತ್ತೆ ಬಲಿ ಒಂದೇ ಕ್ಷಣದಲ್ಲಿ ನಷ್ಟವಾಗ್ಬಿಡುತ್ತೆ. ಅವನು ಮತ್ತೆ ಕೋಪದಿಂದ ಆಯುಷಿ ಹತ್ರ ಬರ್ತಾನೆ. ಆದ್ರೆ ಇದ್ದಕ್ಕಿದ್ದಂಗೆ ಅವನ ಶರೀರದಲ್ಲಿ ಶಕ್ತಿ ಇಲ್ಲದಂತಾಗುತ್ತೆ. ಅವನು ನೆಲದ ಮೇಲೆ ಬಿದ್ದುಬಿಡ್ತಾನೆ. ಮತ್ತೆ ಅವನ ಶರೀರ ಪೂರ್ತಿಯಾಗಿ ನಡಗಕ್ಕೆ ಶುರುವಾಗುತ್ತೆ. ಆಯುಷಿಗೆ ಅವನ ಈ ಪರಿಸ್ಥಿತಿ ಅರ್ಥ ಆಗಲ್ಲ. ಆದ್ರೆ ಅವಳು ಟೈಮ್ ವೇಸ್ಟ್ ಮಾಡೋದಿಲ್ಲ. ಹತ್ತಿರದಲ್ಲೇ ಇದ್ದ ಕೆರೋಸಿನ್ ಡಬ್ಬ ತಗೊಂಡು ಆ ಮನೆ ಒಳಗೆ ಹೊರಗೆ ಎಲ್ಲ ಕಡೆ ಎಣ್ಣೆ ಸುರಿದು ಮನೆಯಿಂದ ಹೊರಗಡೆ ಓಡ್ ಹೋಗ್ತಾಳೆ. ಮತ್ತೆ ಮನೆಯ ಕೆಳಭಾಗದಲ್ಲೂ ಕೆರೋಸಿನ್ ಹಾಕ್ಬಿಡ್ತಾಳೆ. ಆಮೇಲೆ ಅವಳು ಮನೆಯಿಂದ ಹೊರಗಡೆ ಬಂದು ಗೇಟ್ ಹತ್ರ ನಿಂತ್ಕೋತಾಳೆ. ಅವಳೊಂದು ಬೆಂಕಿ ಕಡ್ಡಿ ಗೀರ್ತಾಳೆ. ಅದನ್ನ ಒಳಗಡೆ ಬಿಸಾಕ್ತಾಳೆ. ಕೆರೋಸಿನ್ ತಕ್ಷಣ ಬೆಂಕಿ ಹತ್ಕೊಳ್ಳುತ್ತೆ. ನೋಡ್ತಿದ್ದಂಗೆ ಮನೆ ಪೂರ್ತಿ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಉರಿಯುತ್ತೆ.
ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಆಯುಷಿ ಅಲ್ಲೇ ನಿಂತಿರ್ತಾಳೆ. ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿರುತ್ತೆ. ತನ್ನ ಪ್ರಾಣ ಸ್ನೇಹಿತೆನ ಕಳ್ಕೊಂಡ ನೋವು ಅವಳ ಮುಖದ ಮೇಲೆ ಎದ್ದು ಕಾಣ್ತಿರುತ್ತೆ. 1 ವರ್ಷ ಆದ್ಮೇಲೆ ಆಯುಷಿ ಕೇಸರಿ ಬಣ್ಣದ ಬಟ್ಟೆಲಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾಳೆ. ಆಗ ಒಂದು ಸುಂದರವಾದ ಮೈನಾ ಹಕ್ಕಿ ಹಾರಿ ಬರುತ್ತೆ. ಅದು ಅವಳ ಹೆಗಲ ಮೇಲೆ ಕೂತ್ಕೊಳ್ಳುತ್ತೆ. ಆಯುಷಿ ಆ ಹಕ್ಕಿನ ನೋಡ್ತಾಳೆ. ಮತ್ತೆ ಅವಳಿಗೆ ಅವತ್ತು ರಾತ್ರಿ ಸಂಗೀತ ಹೇಳಿದ ಮಾತು ನೆನಪಾಗುತ್ತೆ. ಆಯುಷಿಗೆ ತಕ್ಷಣ ಇದು ಯಾರು ಅಂತ ಗೊತ್ತಾಗುತ್ತೆ. ಅವಳು ಪ್ರೀತಿಯಿಂದ ಅದರ ತಲೆ ಮೇಲೆ ಕೈಯಾಡಿಸ್ತಾಳೆ ಮತ್ತೆ ಮುಂದೆ ಹೋಗ್ತಾಳೆ. ಅವಳ ಮನಸ್ಸಲ್ಲಿ ದೇವರ ಮೇಲಿನ ವಿಶ್ವಾಸ ಮೊದಲಿಗಿಂತ ದೃಢವಾಗಿರುತ್ತೆ. ಮತ್ತಿಲ್ಲಿಗೆ ಈ ಕಥೆ ಮುಕ್ತಾಯವಾಗುತ್ತೆ.